ನಿನ್ನೆ ಮಂಡ್ಯದ ಕೊಪ್ಪಲು ಸಮೀಪದ ನಾಲೆಯಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಕಾವೇರಿ ನಾಲೆಯಲ್ಲಿ 5 ಕೊಚ್ಚಿ ಹೋಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಬಾಲಕಿಯರ ಮೃತದೇಹ ಇವತ್ತು ಪತ್ತೆಯಾಗಿದೆ. ಕಾವೇರಿ ನಾಲೆಯಲ್ಲಿ 5 ಕೊಚ್ಚಿ ಹೋಗಿದ್ದಂತಹ ಪ್ರಕರಣ, ಮತ್ತಿಬ್ಬರು ಬಾಲಕಿಯರ ಮೃತದೇಹಗಳು ಇವತ್ತು ಪತ್ತೆಯಾಗಿದೆ. ನಿನ್ನೆ ಮಂಡ್ಯದ ಕೊಪ್ಪಲು ಸಮೀಪದ ನಾಲೆಯಲ್ಲಿ ಈ ದುರ್ಘಟನೆ ನಡೆದಿತ್ತು. ಆಯಿಷಾ, ಆಯನ್, ಹನಿ, ಆಫ್ರಿನ್ ಮತ್ತು ಥರ್ಬಿನ್ ಇವರು 5 ಜನ ಕೊಚ್ಚೋಗಿದ್ರು. ಆದರೆ ಸ್ಥಳೀಯರು ಆಯಿಷಾ ಮತ್ತು ಆಯನ್ನನ್ನು ರಕ್ಷಿಸಿದರು. ಆದರೆ ಚಿಕಿತ್ಸೆ ಫಲಿಸದೆ ಆಯಿಷಾ ಅಂತಕ್ಕಂಥ ಬಾಲಕಿ ಮೃತಪಟ್ಟಿದ್ದು. ಇದೀಗ ಹನಿ ಮತ್ತು ಥರ್ಬಿನ್ ಮೃತದೇಹಗಳು ಪತ್ತೆಯಾಗಿದೆ. ನಾಲೆಯಲ್ಲಿ ಬಿದ್ದ ಜಾಗದಿಂದ, ಅಂದರೆ ಎಲ್ಲಿ ಇವರು ಬಿದ್ದರೋ ಆ ಜಾಗದಿಂದ 6-7 ಕಿಲೋಮೀಟರ್ ದೂರದಲ್ಲಿ ಇವರಿಬ್ಬರ ಮೃತದೇಹಗಳು ಪತ್ತೆಯಾಗಿದೆ. ಹನಿ ಮತ್ತು ಥರ್ಬಿನ್ ಅಂತ ದೊಡ್ಡ ಘಟನೆ, ಪಾಪ ದುರ್ಘಟನೆ ಇದು, ಹೀಗಾಗಬಾರ್ದಾಗಿತ್ತು. ಕಾವೇರಿ ನಾಲೆಯಲ್ಲಿ ಬಿದ್ದು ಅನ್ನೋದಕ್ಕಿಂತ ಕೊಚ್ಚಿ ಹೋದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಮತ್ತಿಬ್ಬರು ಬಾಲಕಿಯರ ಮೃತದೇಹವನ್ನು ಈಗ ಪತ್ತೆ ಹಚ್ಚಲಾಗಿದೆ. 6-7 ಕಿಲೋಮೀಟರ್ ದೂರ ಹೋಗಿತ್ತಂತೆ. ಇವರು ಬಿದ್ದ ಜಾಗದಿಂದ 6-7 ಕಿಲೋಮೀಟರ್ ದೂರದಲ್ಲಿ ಈ ಮತ್ತೆರಡು ಮೃತದೇಹಗಳನ್ನು ಈಗ ಪತ್ತೆ ಹಚ್ಚಲಾಗಿದೆ. ಹನಿ ಮತ್ತು ಥರ್ಬಿನ್ ಅಂತಂದ್ಬಿಟ್ಟು ಒಟ್ಟು 5 ಜನ ಕೊಚ್ಚೋಗಿದ್ರು. ಆಯಿಷಾ, ಆಯನ್, ಹನಿ, ಆಫ್ರಿನ್ ಮತ್ತು ಥರ್ಬಿನ್ ಅಂತ. ಅದರಲ್ಲಿ ಇಬ್ಬರನ್ನು ರಕ್ಷಿಸಿದ್ರು ಕೂಡ. ಒಬ್ಬಳು ಆಯಿಷಾ ಅಂತಕ್ಕಂಥ ಹುಡುಗಿ ಪಾಪ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ಲು. ಇದೀಗ ಹನಿ ಮತ್ತು ಥರ್ಬಿನ್ ಮೃತದೇಹಗಳು ಪತ್ತೆ ಆಗಿದೆ ಅಂತಕ್ಕಂಥ ಮಾಹಿತಿ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸ್ಥಳೀಯರೆಲ್ಲರೂ ಸೇರಿಕೊಂಡು ಆ ಮೃತದೇಹವನ್ನು ಪತ್ತೆ ಹಚ್ಚಿ ಅದನ್ನು ದಡಕ್ಕೆ ತರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮಂಡ್ಯ ಸಮೀಪದ ಮಂಡ್ಯ ಕೊಪ್ಪಲು ಆ ಸಮೀಪದ ಒಂದು ನಾಲೆ, ಕಾವೇರಿ ನಾಲೆ ಇದು. ಆ ಕಾವೇರಿ ನಾಲೆಯಲ್ಲಿ 5 ಕೊಚ್ಚಿ ಹೋಗಿದ್ದರು ನಿನ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಅಲ್ಲಿಗೆ ಈಗ ಒಟ್ಟು ನಾಲೆಯಲ್ಲಿ ಕೊಚ್ಚಿ ಹೋದವರು ಎಷ್ಟು, ಮೃತಪಟ್ಟವರೆಷ್ಟು, ಮೃತದೇಹಗಳನ್ನು ಹುಡುಕೋದ್ರಲ್ಲಿ ಯಾರ ಸಹಾಯವನ್ನು ತಗೊಂಡ್ರು, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅರವಿಂದ್, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಕೊಪ್ಪಲು ಗ್ರಾಮದ ಬಳಿ ಇರುವಂತಹ ಏನು ಕಾವೇರಿ ಬೋರೆ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಾಮಾನ್ಯವಾಗಿ ಗಮನಿಸ್ತೀವಿ, ಹಲವು ಸಿನಿಮಾ ಶೂಟ್ಗಳು ಅಲ್ಲಿ ಆಗಿದ್ದಾವೆ. ಆ ಒಂದು ಸ್ಥಳಕ್ಕೆ ನಿನ್ನೆ ಮೈಸೂರಿನ ಶಾಂತಿನಗರದ ಒಂದಷ್ಟು ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಒಂದಷ್ಟು ಧರ್ಮಗುರುಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಬಟ್ಟೆ ಕ್ಲೀನಿಂಗ್ ಮತ್ತು ಊಟವನ್ನು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಬಟ್ಟೆ ಕ್ಲೀನಿಂಗ್ ಎಲ್ಲ ಮುಗಿದಂಥ ಸಂದರ್ಭದಲ್ಲಿ ಊಟವನ್ನು ಮಾಡಿ ಪಾತ್ರೆ ತೊಳೆಯುವಂಥ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿನಿ ಕಾಲು ಜಾರಿ ನೇರವಾಗಿ ಆ ಒಂದು ಕಾಲುವೆಗೆ ಬೀಳುವಂಥದ್ದು. ಈಕೆಯನ್ನು ರಕ್ಷಣೆ ಮಾಡೋದಕ್ಕೆ ಅದೇ ನಿಟ್ಟಿನಲ್ಲಿ ಇದ್ದಂತಹ ಉಳಿದ 4 ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರನ್ನ ರಕ್ಷಣೆ ಮಾಡ್ತಾರೆ. ಈ ಪೈಕಿ ಓರ್ವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಇದೀಗ ಒಬ್ಬರಿಗೆ ಚಿಕಿತ್ಸೆ ಯಶಸ್ವಿಯಾಗಿ ಅವರು ಚೇತರಿಸಿಕೊಂಡಿದ್ದಾರೆ. ಇನ್ನು ಉಳಿದಂತೆ 3 ಮಂದಿ ಏನಿದ್ರು ಅವರ ಪೈಕಿ ಒಬ್ಬರನ್ನ ಬೆಳಗ್ಗೆನೆ ಕೂಡ ಅವರ ಮೃತದೇಹನ ತೆಗೆಯಲಾಗಿತ್ತು. ಇದೀಗ ಇಬ್ಬರ ಮೃತದೇಹ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇದೀಗ 4 ಸಾವನ್ನಪ್ಪಿರುವಂಥ ವರದಿ ಇದೀಗ ಗೊತ್ತಾಗ್ತಾ ಇದೆ. 5 ಜನರು ಏನು ಈ ಒಂದು ನಾಲೆಯಲ್ಲಿ ಬಿದ್ದಿದ್ರು, ಆ ಪೈಕಿ 4 ಇದೀಗ ಸಾವನ್ನಪ್ಪಿರುವಂಥದ್ದು. ಈ ರೀತಿಯಲ್ಲಿ ಕೂಡ ಒಂದು ರೀತಿಯಾಗಿ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಯಾಕಂದ್ರೆ ಮಕ್ಕಳನ್ನ ಬಟ್ಟೆ ತೊಳೆಯುವ ಕೂಡ ಯಾಕೆ ಕರ್ಕೊಂಡ್ಬರ್ಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಕ್ಕಳನ್ನ ಶಾಲೆಗೆ ಕಳಿಸುವಂಥದ್ದು ಓದೋ ನಿಟ್ಟಿನಲ್ಲಿ, ಆದ್ರೆ ಇವರು ಮಾಡ್ತಾ ಇರುವಂಥದ್ದು ಏನು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆಗಳು ಅಂದ್ರೆ ಅಲ್ಲೇ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಸ್ಥಳೀಯರ ಒಂದು ನೆರವಿನಿಂದಾಗಿ ಇದೀಗ ಮೃತರ ದೇಹಗಳನ್ನು ಹೊರತೆಗೆಯಲಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜ, ಕರ್ಕೊಂಡು ಬಂದಿದ್ದಾದರೂ ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಅದರಲ್ಲಿ 5 ಜನ ಕೊಚ್ಚಿ ಹೋಗಿದ್ದರಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಆಯನ್ ಅಂತಕ್ಕಂಥ ಬಾಲಕಿ ವಿದ್ಯಾರ್ಥಿನಿ, ಆಕೆ ಒಬ್ಬಳು ಈಗ ಹಾಸ್ಪಿಟ್ಲಲ್ಲಿ ಚೇತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಪಾಪ ಅವ್ರ ಪೇರೆಂಟ್ಸ್ ಎಲ್ಲ ಏನು ಅನ್ಕೋಬೇಕು, ಏನಾಗಬೇಕು ಅವ್ರ ಮನಸ್ಥಿತಿ ಇವಾಗ. ಏನೋ ಓದಲಿ, ವಿದ್ಯಾವಂತರಾಗಲಿ ಅಂತ ಕಳಿಸಿದ್ರೆ ಈ ಥರದ ಸ್ಥಿತಿ ಅಂತಂದರೆ ಏನಪ್ಪ. 4 ಮಕ್ಕಳು ದುರ್ಮರಣಕ್ಕೀಡಾಗಿದ್ದಾರೆ.